ಪಿಲಿಕುಳ ಹತ್ರ ಬಂದಿದ್ದೀವಿ. ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಬನ್ನಿ ಪಿಲಿಕುಳ ಅಲ್ಲಿ ಏನಿದೆ ನೋಡೋಣ. ಒಂದು ವಾಟರ್ ಪಾರ್ಕ್ ಕೂಡ ಇದೆ, ಅದೇ ರೀತಿಯಲ್ಲಿ ಝೂನು ಕೂಡ ಇದೆ. ಸೊ ನಾವು ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಮತ್ತು ನಾವು ಟೀಚರ್ಸ್ ಎಲ್ಲ ಹೋಗಿ ಪಿಲಿಕುಳ ಹತ್ರ ಝೂ ಅಲ್ಲಿ ಏನು ಯಾವುದೆಲ್ಲ ಪ್ರಾಣಿಗಳಿರುತ್ತೆ ಮತ್ತೆ ಈಗ ನಾವು ಪಿಲಿಕುಳ ಝೂ ಹತ್ರ ಬಂದಿದ್ದೀವಿ. ಎಲ್ಲ ಮಕ್ಕಳ ಜೊತೆ ಟೀಚರ್ಸು ಕೂಡ ಹೋಗ್ತಿದ್ದಾರೆ, ಸುಸ್ತಾಗಿದ್ದಾರೆ ಬೆಳಗಿಂದ ಬೀಚಲ್ಲಿ ಆಟ ಆಡಿ ಎಲ್ಲ. ಉಷಾ ಮೇಡಮ್ ಏನು ಹೇಳ್ತಾರೆ, ವಿಶ್ವವಾಹಿನಿ ನ್ಯೂಸ್ ರಿಪೋರ್ಟರ್ ಇವರು. ಬನ್ನಿ ಕೇಳೋಣ ಇವತ್ತೇನಂದರೆ 2 ಡೇಸಿಂದ ಟ್ರಿಪ್ ಹೇಗಿತ್ತು, ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿ. ಸಮಸ್ಯೆ ಆಚೆ ಈಚೆ ಆಗಿದೆ. ಎಸ್, ವೆರಿ ಗುಡ್. ಇನ್ನು ನಮ್ಮನೆ ಮೇಲೆ ಹೆಚ್ಚಿನ ಎಲಿಫೆಂಟ್ ಆದಂತಹ ಸೌಮ್ಯರವರಿಗೆ, ಸೌಮ್ಯರವರೇ ದಯವಿಟ್ಟು ನಿಮ್ಮ ಒಂದು 2 ಅನಿಸಿಕೆ ಇಲ್ಲ, ಇಲ್ಲಿ ಇವ್ರದ್ದು ವೈಸ್ ಬಾಕ್ಸ್ ಹೋಗಿದೆ, ನೀರು ಕುಡಿದಿದ್ದಾರೆ ಇವರು. ಯಾವುದೋ ಉಪ್ಪು ನೀರು ಕುಡಿದಿದ್ದಾರೆ, ಅದಕ್ಕೆ ವೈಸ್ ಬಾಕ್ಸ್ ಹೋಗಿದ್ದು. ಓಕೆ, ಸೊ ಇಲ್ಲಿಂದ ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ. ಸೊ ಯು ಕ್ಯಾನ್ ಮೀಟ್ ದೆಮ್. ಇವರು ನಮ್ಮ ಗೈಡ್, ಇವತ್ತಿದ್ದು ಗೈಡ್ ಇವರು ಕಿರಣ್ ಸರ್ ಇದ್ದಾರಲ್ಲ, ಹಿ ಈಸ್ ಅವರ್ ಗೈಡ್. ಮಕ್ಕಳು ಬೇಗ ಬೇಗ ಈ ಪ್ರವಾಸ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಂದಿದ್ದೀವಿ ಪಿಳ್ಳಿಕುಳ ಪಿಳ್ಳಿಕುಳ ಅಂತ. ಹೋಗಿದ್ದಲ್ಲ ನಮ್ಮ ಯಾಸದ್ದು.com ನವಿಲು, ಇದು ನವಿಲು, ಪಿಕಾಕ್, ಶೀ ಫಾಲ್. ಓಕೆ, ಬನ್ನಿ ಮುಂದೆ ಹೋಗೋಣ. ಈ ಸೌಮ್ಯ ಇಲ್ಲಿದ್ದಾರಲ್ಲ, ಇವ್ರ ಸಿಸ್ಟರ್ ಅನ್ನು ನಾವು ಮುಂದೆ ತೋರಿಸ್ತೀವಿ. ಸದ್ಯಕ್ಕೆ ನೀವು ಇದನ್ನು ಕಂಟಿನ್ಯೂ ಮಾಡಿ. ರೆಡ್ ಜಂಗಲ್ ಪಿಕಾಕ್, ಹೌದು, ಜಂಗ್ಲಿ ಮುರ್ಗಿ. ಇನ್ ಹಿಂದಿ ವಿ ಕಾಲ್ ಇಟ್ ಆಸ್ ಜಂಗ್ಲಿ ಮುರ್ಗಿ. ಐ ಡೋಂಟ್ ನೋ ಇನ್ ಕನ್ನಡ. ಹುಂಜ. ನೋಡಿ, ನಮ್ಮ ಮಕ್ಕಳು ನಗದು ಕೂಡ ಪ್ರಾಣಿಗಳ ತರ. ಹತ್ರ ಹೋಗ್ತಿದ್ವಿ. ಬನ್ನಿ, ಯಾವ ತರ ಸ್ನೇಕ್ ಹಾವು ಇರುತ್ತೆ ನೋಡೋಣ, ತೋರಿಸ್ತೀನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಇದು ರಸಲ್ ಸ್ವೈಪರ್ ಅಂತ. ಎಸ್, ರಸಲ್ ಸ್ವೈಪರ್. ಎಷ್ಟು ದಪ್ಪ ಇದೆ ನೋಡಿ. ಎಸ್ ಎಸ್. ರೆಡ್ ಸ್ಯಾಂಡ್ ಗೋವಾ, ರೆಡ್ ಸ್ಯಾಂಡ್ ಗೋವಾ ಯಾವ ತರ ಮಲಗಿದೆ ನೋಡಿ. ರೆಡ್ ಸ್ಯಾಂಡ್ ಗೋವಾ. ಸ್ಟ್ರಿಪ್ ಕೀಲ್ ಬ್ಯಾಗ್ ಅಂದ್ರೆ ಸ್ಟ್ರಿಪ್ ಕೀಲ್ ಬ್ಯಾಗ್ ಎಲ್ಲಿದೆ ಅಂತ ಕಾಣ್ತಾ ಇಲ್ಲ ಸದ್ಯಕ್ಕೆ. ನೀವು ನೋಡ್ಬೋದು, ತುಂಬಾ ಹೋಗಿ ಒಂದು ಬಂಡೆ ಕೆಳಗೆ
ಕಲ್ಲು ಕೆಳಗೆ ಕೂತಿದೆ ನೋಡಿ. ಎಸ್, ನೋಡ್ಬೋದು ನೀವೆಲ್ಲ. ಬನ್ನಿ ನೆಕ್ಸ್ಟ್ ಹೋಗುವ. ಕಾಮನ್ ಸ್ಯಾಂಡ್ ಬೋವಾ. ಕಾಮನ್ ಸ್ಯಾಂಡ್ ಬೋವಾ ಇದು ಇನ್ನೊಂದು ವಿಧದ ಹಾವು. ನೀವು ನಿಮ್ಮ ಮನೆಗಳಲ್ಲಿ ಒಂದೆರಡು ಹಾವು ನೋಡಿರ್ಬೋದು. ಇಲ್ಲಿ ವಿಚಿತ್ರವಾದ ಹಾವುಗಳು ಮತ್ತೆ ವಿವಿಧ ತರದ ಹಾವುಗಳು ಸಿಗುತ್ತೆ. ಮತ್ತೆ ಹುಡುಕ್ಬೇಕು, ಸ್ವಲ್ಪ ಹುಡುಕ್ಬೇಕು. ಎಲ್ಲಿದ್ದಾರೆ ನೋಡಿ. ಎಸ್, ಅಲ್ಲಿದ್ದಾರೆ ಇವರು ಹಾವು. ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ನಾವು ಇವ್ರನ್ನ. ಏನಂದ್ರೆ ನಿಮ್ ಮನೆಗೆ ಬರ್ತಾರೆ ಇಲ್ಲ. ವೈಟ್ ಟೇಕರ್ಸ್ ಬೋವಾ. ವೈಟ್ ಟೇಕರ್ಸ್ ಬೋವಾ. ನೆಕ್ಸ್ಟ್ ಇಸ್ ಕಾಮನ್ ರ್ಯಾಟ್ ಸ್ನೇಕ್. ಕಾಮನ್ ರ್ಯಾಟ್ ಸ್ನೇಕ್ ಹೆಸರಲ್ಲೇ ಇದೆ. ಇದು ಸ್ನೇಕ್ ಕಾಮನ್ ರ್ಯಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ಎಸ್, ಒಂದು ಈಜಾಡ್ತಿದೆ ಮರದ ಮೇಲೆ ಕೂಡ. ಅಲ್ಲಿ ತುಂಬಾ ಇದೆ. ಎಸ್ ಎಸ್, ಹತ್ತವನೆ. ನಮ್ಮ ಮಕ್ಳು ಕಣ್ಣು ಫಾಸ್ಟ್ ಇದೆ, ತುಂಬಾ ಬೇಗ ಕಂಡು ಹಿಡಿತವ್ರೆ. ಬನ್ನಿ. ನೀರೊಳಗಿದೆ, ಅದು ನೋಡಿದೀವಿ. ನೀರೊಳಗಿದೆ. ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನೋಡಿದ್ರೆ ಫುಲ್ ಕ್ಯೂ ಅಲ್ಲಿ ಇದ್ದಾರೆ. ಎಲ್ಲರೂ ಇದ್ದಾರೆ. ನೀರು ಒಂಥರ ಮರ ಮೇಲೆ, ಮರ ಫುಲ್ ಸುತ್ತ. ನಿಮ್ಮ ಇಯರ್ಫೋನ್ ಹೆಡ್ಫೋನ್ ಇದಾಗುತ್ತಲ್ಲ, ನೀವು ಯಾವ ಬ್ಯಾಗಲ್ಲಿ ಇಡ್ತೀರಲ್ಲ ಆ ತರ ಆಗೋದಿದೆ. ಸೊ ಈ ಹಾವುಗಳಂತೂ ಯಾವುದು ಎಂಡೆ ಆಗ್ತಾ ಇಲ್ಲ. ಎಷ್ಟು ದೂರ ಹೋದ್ರು ಹಾವುಗಳು ಸಿಗ್ತಾನೆ. Yes, come on, please. Yes. This is the one more type of snake called Forsten snake cat. Checkered few back yours. ಎಲ್ಲಿದೆ ಹುಡುಗನ ಅಂದ್ರೆ ಎಸ್ ನೀರಲ್ಲಿ. ಎಸ್, ಸ್ಲೀಪಿಂಗ್, ನಿದ್ದೆ ಮಾಡ್ತಿದೆ. ಊಟದ ಸಮಯ ಅನ್ಸುತ್ತೆ. ಬನ್ನಿ ಬೇರೆ. ಬೆಕ್ಕು ಕಣ್ಣಿನ ಹಾವು. ಈ ಬೆಕ್ಕು ಇರುತ್ತಲ್ಲ, ನಿಮ್ಗೆ ಯಾವ ತರ ಬೆಕ್ಕು ಇರುತ್ತಲ್ಲ, ಬನ್ನಿ ಕಣ್ಣು ನೋಡ್ತೀರಾ. ಎಸ್, ಬನ್ನಿ ಜೂಮ್ ಮಾಡ್ತೀನಿ. ಕಣ್ಣಂತೂ ಕಾಣಲ್ಲ, ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು. ಬಿಕಾಸ್ ನಮ್ ಜೂಮ್ ಕ್ಯಾಮ್ರಾ ತರ ಅಷ್ಟು ಇಲ್ಲ. ಜಸ್ಟ್ ಬೆಕ್ಕನ್ನು ನೋಡಿ. ಮುಂದೆ ಹೋಗುವ. ಮುಂದೆ. ಎಸ್, ಮುಂದೆ ಹೋಗಿ. ಇಲ್ಲೂ ಕೂಡ ಒಂದು ಹಾವಿದೆ. ಆರಾಮಾಗಿ ಒಂದು ಕಲ್ಲು ಮೇಲೆ, ಒಂದು ಬಂಡೆ ಮೇಲೆ ಕೂತಿದೆ. ಯಾವ ಹಾವು ಅಂದ್ರೆ ಪೈಥಾನ್ ಅಂತ ಇದೆ ಹೆಸರು. ಪೈಥಾನ್, ಜುವೆನೈಲ್ ರೆಕ್ಟಿಕ್ಯುಲೇಟೆಡ್ ಪೈಥಾನ್ ಅಂತ ಇದೆ. ಎಲ್ಲ ಹಾವುಗಳು ನಿದ್ದೆ ಮಾಡ್ತಿದೆ ಸದ್ಯಕ್ಕೆ. ಏನಂದ್ರೆ ಮಧ್ಯಾಹ್ನ ಊಟ ಆಗಿದೆ ಹೌದಲ್ಲ, ಸೊ ನಿದ್ದೆ ಮಾಡ್ತಿದೆ. ನಾವು ಎಬ್ಸಕ್ ಆಗಲ್ಲ, ನಾವು ಬಂದಿದ್ದೀವಿ ಅಂತ. ಎಸ್, ನಮ್ಮ ಪಿ ಸರ್ ಅರ್ಜೆಂಟ್ ಇದೆ ಸರ್, ಹಾಯ್ ಮಾಡಿ. ಎಸ್, ಪಿ ಸರ್ ಅರ್ಜೆಂಟ್ ಹೋಗಿ ಅಂತ ಹೇಳ್ತಾರೆ. ಎಸ್, ತುಂಬಾ ಹಾವುಗಳಿದೆ. ಕಿಂಗ್ ಕೋಬ್ರಾ. ಎಸ್, ನೋಡಿ ಎಷ್ಟು ದೊಡ್ಡದಾಗಿದೆ ಕಿಂಗ್ ಕೋಬ್ರಾ. ಕೋಬ್ರಾ ನೋಡೇ ಇರಲ್ಲ, ಮೂವೀಸ್ ಅಲ್ಲಿ ನೋಡಿರ್ತೀರಾ. ಎಸ್, ಅಲ್ಲಿ ಹೋಗ್ತಾ ಇದೆ ನೋಡಿ, ನಿಧಾನಕ್ಕೆ ಹೋಗ್ತಾ ಇದೆ ಕಿಂಗ್ ಕೋಬ್ರಾ. ಎಸ್, ವೆರಿ ಗುಡ್. ದೊಡ್ಡದಾಗಿದೆ. ಇಲ್ಲಿ ಹತ್ರ ನೀವು ಪ್ಲಾಸ್ಟಿಕ್ ಅಂತ ಅನ್ಕೊಂಡಿರ್ತೀರಾ, ಇಲ್ಲ, ಬಟ್ ಇದು ನಿಜವಾದ ಹಾವು. ಮಲಗಿದೆ, ಊಟ ಮಾಡಿ ಮಲಗಿದೆ. ಕಿಂಗ್ ಕೋಬ್ರಾ. ಎಸ್, ನೋ, ಡೋಂಟ್ ಟಚ್, ಡೋಂಟ್ ಬ್ರೇಕ್ ದ ರೂಲ್ಸ್. ಓಕೆ, ನೆಕ್ಸ್ಟ್. ನಾನು ಕಾಣ್ತಾ ಇದೀನಿ ಇದರಲ್ಲಿ. ಎಸ್, ಮಿರರ್ ನಾನು ಕಾಣ್ತಿದ್ದೀನಿ. ಎಲ್ಲಿದೆ? ಅಲ್ಲಿ ಹಿಂದೆ ಸಂಧಿಯಲ್ಲಿ ಹೋಗ್ತಿದೆ. ರೆಕ್ಟಿಕ್ಯುಲೇಟೆಡ್ ಪೈಥಾನ್. ಇದು ಎಷ್ಟು ದಪ್ಪ ಇದೆ ಅಂದ್ರೆ ಒಂದು 30-40 ಕೆಜಿ ಇರ್ಬೋದು ನನ್ನ ಪ್ರಕಾರ. ನಿಮ್ಮ ಅನ್ಸಿಕೆ 50, ಒಬ್ರು 50 ಅಂತ ಹೇಳೋರೆ. ಒಂದು 40 ಕೆಜಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅಲ್ಲಿ ಕೂತಿದೆ. ಊಟ ಆಗಿದೆ ಇದು ಇದ್ರದ್ದು. ಅದಕ್ಕೆ ಇಲ್ಲಿ ಹತ್ರ ಬಂದು ಇಲ್ಲಿ ಬರ್ತಾ ಹಾವುಗಳು ದೊಡ್ಡದಾಗ್ತಾ ಇದೆ. ರಾಕ್ ಪೈಥಾನ್, ಇದು ಬಂಡೆ ಮೇಲೆ ಇರುವಂತದ್ದು ಹಾವು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮರದ ಮೇಲೆ ಎಷ್ಟು ಚೆನ್ನಾಗಿ ಮಲಗಿದೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಮಲಗಿದೆ. ಎಸ್, ನಮ್ಮ ಮಕ್ಕಳು ಇಲ್ಲೂ ಕೂಡ ತೋರಿಸಿದ್ರು. ಬಂಡೆ ಮೇಲೆ ನೋಡಿ, ಚಿರತೆ ತರ ಕೂತಿದೆ. ಲೆಪರ್ಡ್. ಎಸ್, ದಿಸ್ ಇಸ್ ಅ ಸ್ನೇಕ್. ಇಂಡಿಯನ್ ರಾಕ್ ಪೈಥಾನ್ ಅಂತ ಕರೀತಾರೆ ಇದನ್ನು ಕೂಡ. ಎಸ್, ಕಲ್ ಮೇಲೆ ಹಿಂದೆ ಕೆಳಗೆಲ್ಲ ಇದೆ. ಇಲ್ಲಿ ನೋಡ್ಬೋದು, ಅಲ್ಲಿ ಲಾಸ್ಟ್ ಅಲ್ಲಿ ಹೋಗ್ತಿದೆ. ಇಲ್ಲಿ ಲಾಸ್ಟ್ ಅಲ್ಲಿ ಹೋಗಿ ಎಲ್ಲ ನಿದ್ದೆ ಮಾಡ್ತಾವ್ರೆ. ಏನು ಮಾಡಕ್ಕಾಗಲ್ಲ, ಊಟ ಆಗಿದೆ ಇವ್ರಿಗೆಲ್ಲ. ಊಟದ ಟೈಮು. ಹಂಪೋನೋಸ್ಟ್ ಅಲ್ಲಿ ಕಾಣ್ತಾ ಇಲ್ಲ, ಹುಡುಕ್ಬೇಕಷ್ಟೇ. ಅಲ್ಲಿ ಕರ್ಕೊಂಡು ಎಲ್ಲೋ ಒಂದ್ ಕಡೆ ಇದೆ, ಮೂಲೆಯಲ್ಲಿ ಇದೆ. ಬನ್ನಿ. ಎಸ್, ಅಬ್ಸಲ್ಯೂಟ್ಲಿ. ಇಲ್ಲಿ ನಾವು ಎಲ್ಲಿದೆ ಅಂತ ಹುಡುಕ್ಬೇಕು. ನೋಡಿ ಕಾಣ್ತಿದ್ಯಾ ನಿಮ್ಗೆಲ್ಲ? ನನ್ ಗಂಡು ಕಾಣ್ತಿಲ್ಲ ಅಂತ ಹೇಳ್ತಾರಲ್ಲ, ಹಾಕಿದ್ದಾರೆ. ಎಸ್, ಅದು ನೋಡಿ, ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಮರದ ಹತ್ರ ಹೋಗ್ತೀರಾ ಕೈ ಇಟ್ಕೊಂಡೆಲ್ಲ. ಇಲ್ಲಿ ನೋಡಿ ಯಾವ ತರ ಇದೆ ಅಂತ ಗೊತ್ತಿರಲ್ಲ. ಎಸ್, ನಾವು ಸೇಮ್ ಲೀವ್ಸ್ ತರ ಗ್ರೀನ್ ವೈನ್ ಸ್ನೇಕ್ ಅಂತ ಇದೆ. ಇದಾದ್ಮೇಲೆ ಬರುವಂತದ್ದು ಇನ್ನೊಂದು. ಇಲ್ಲಿ ನೋಡಿ ಮೂವ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಮೂವ್ಮೆಂಟ್. ಎಸ್,
ಏನ್ ಹೆಸರು? ಟ್ರೀ ಸ್ನೇಕ್ ಅಂತೆ, ನಮ್ಮ ಮಕ್ಕಳು ಹೇಳ್ತಾರೆ ಟ್ರೀ ಸ್ನೇಕ್ ಅಂತ. ಎಸ್, ರಾಕ್ ಪೈಥಾನ್. ದಿಸ್ ಇಸ್ ರಾಕ್ ಪೈಥಾನ್. ಎಸ್, ಇಲ್ಲಿ ನೋಡಿ ಅವ್ರ ಬೇಬೀಸ್ ಕೂಡ ಮಲಗಿದೆ. ಇಷ್ಟು ನಾವು ನೋಡಿದ್ದು ಸ್ನೇಕ್ ಹೌಸ್ ಅಲ್ಲಿ ಯಾವ್ದೆಲ್ಲ ಟೈಪ್ ಆಫ್ ಸ್ನೇಕ್ಸ್ ಇತ್ತು. ಮತ್ತೆ ನೀವು ನೋಡಿರಲ್ಲ ಅನ್ಸುತ್ತೆ, ನೀವು ಬರೀ ಫೋನ್ ನಲ್ಲಿ ಅಲ್ಲಿ ನೋಡಿರ್ತೀರಾ. ನಾವು ಇವತ್ತು ಝೂ ಅಲ್ಲಿ ಬಂದು ಅಷ್ಟು ಹಾವುಗಳನ್ನು ಕೂಡ ನೋಡಿದೀವಿ. ಬನ್ನಿ ಬೇರೆ ಕಡೆ ಹೋಗೋಣ. ಬೇರೆ ತರ ಪ್ರಾಣಿ ಯಾವ್ದು? ತಿಳ್ಕೊ ಕಾಣ್ತ. ವೆರಿ ಎಸ್. ಇದು ಕನ್ನಡದಲ್ಲಿ ಏನ್ ಕರಿತೀರ ನೀವು? ಉಸುರುವಳ್ಳಿ. ಎಸ್. ಸೊ ನೋಡಿ, ಉಸುರುವಳ್ಳಿ ಹತ್ರ ಬಂದಿದ್ದೀವಿ. ಇಂಗ್ಲಿಷ್ ಅಲ್ಲಿ ಇದನ್ನು ನಾವು ಇಗೋನಾ ಅಂತ ಕರಿತೀವಿ. ಇಗೋನಾ. ದಿಸ್ ಇಸ್ ದ ಸೈಂಟಿಫಿಕ್ ನೇಮ್. ಇಗೋನಾ. ಜನರಲ್ ಆಗಿ ಗ್ರೀನ್ ಇಗೋನಾ ಅಂತ ಕರಿತೀವಿ. ಅಲ್ಲಿ ಕೂತಿದೆ ಆ ಮರದ ಮೇಲೆ, ಎಷ್ಟು ದಪ್ಪ ಕೂತಿದೆ ನೋಡಿ. ಅಲ್ಲಿ ಆರಾಮಾಗಿ ನೀವು ನೋಡ್ಬೋದು. ಕಾಣ್ತಾ ಇಲ್ಲ? ಎಸ್, ಅದು ಅದ್ರ ಪಿಕ್ಚರ್ ಬೇಕಂದ್ರೆ ಇಲ್ಲಿ ಇದೆ ನಿಮ್ಗೆ. ಹೇಳಿ ನೋಡಿ, ಈ ತರ ಇರುತ್ತೆ ಗ್ರೀನ್ ಇಗೋನಾ. ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ಲೇಸ್ ಎವ್ರಿವನ್. ಸೊ ಸ್ನೇಕ್ ಹೌಸ್ ಅಲ್ಲಿ ಹೋಗಿದ್ವಿ. ತುಂಬಾ ಸೆಕೆ ಇತ್ತು ಅಲ್ಲಿ. ಇಲ್ಲಿ ಆಚೆ ಬಂದಾಗ ಪರವಾಗಿಲ್ಲ, ಸ್ವಲ್ಪ ಗಾಳಿ ಬೀಸ್ತಿದೆ. ಎಸ್, ಬನ್ನಿ ಮುಂದೆ ಹೋಗುವ. ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಿದೆ ನೋಡಿ, ಎಲ್ಲ ನೋಡ್ಬೋದು. ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಇಲ್ಲಿ ನೋಡಿ ತುಂಬಾ ಜನ ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಿದೆ. ಮತ್ತೆ ಅದೇ ರೀತಿಯಲ್ಲಿ ಜನ ಒಂದು ವೆಹಿಕಲ್. ಬನ್ನಿ, ಚಿರತೆಯನ್ನು ಯಾರು ಹುಡುಕ್ತೀರಾ? ಫಸ್ಟ್ ಪ್ಯಾಂಥರ್. ಲೆಟ್ಸ್ ಸಿ ಎಲ್ಲಿ. ಎಸ್, ಎಲ್ಲಿದೆ? ಯಾರು ಹುಡುಕ್ತೀರಾ? ಒಳಗೆ ಹಾಕವ್ರೆ ಬಾಕ್ಸ್ ಅಲ್ಲಿ. ಎಸ್, ಅಲ್ಲಿ ಕೂತ್ಕೊಂಡಿದೆ, ಕಾಣ್ತಿದ್ಯಾ ಕಿಟಕಿ ಹತ್ರ? It is sitting near the window. Everyone, can you see the leopard? Panther. It is called leopard. It has longer tail, big cats, and it is more powerful swimmer. ನೀವೇನ್ ಸ್ವಿಮ್ ಮಾಡಿರ್ತೀರಾ ಈಗ ಬೀಚ್ ಹತ್ರ ಹೋಗಿ, ಅದಕ್ಕಿಂತ ಟ್ರಿಬಲ್ ಆಗಿ ಫಾಸ್ಟ್ ಆಗಿ ಸ್ವಿಮ್ ಮಾಡುತ್ತೆ. ಎಸ್. Yes, can you find any deer over here? Swamp deer. Yes, ಬನ್ನಿ ನೋಡೋಣ deer. It is prohibited to kill the deers, so be careful and you should not touch the deers also. ಎಲ್ಲಿದೆ? Yes, very big deers you can see here. Very beautiful. How can you say that it is male and female? ಕೊಂಬು ಉದ್ದ ಇದ್ರೆ ಏನಪ್ಪಾ ಮೇಲ್. ಸೊ ಒನ್ ಮೋರ್ ಕೊಂಬು ಇಲ್ಲ ಅಂದ್ರೆ ಹೆಣ್ಣು, ಫೀಮೇಲ್. ನಮ್ ಸ್ಟೂಡೆಂಟ್ ಹೇಳಿದಾನೆ. bull. It is blue bull, nilgai. ಹುಲಿ ಹುಲಿ ಅಂತೆ. ಎಲ್ಲ ಹುಲಿಗಳು ಹುಲಿ ಹತ್ರ ಹೋಗ್ತಿದೆ. ನೋಡೋಣ. ಹುಲಿ ಬಿದ್ದೋಯ್ತು, ಒದ್ದಾಡ್ತಿದೆ, ಗೇಮ್ ಆಡ್ತಿದೆ. ಆಕ್ಚುಲಿ ಇಟ್ ಇಸ್ ಪ್ಲೇಯಿಂಗ್ ದ ಗೇಮ್. ಊಟ ಆಗಿದೆ, ಅದಕ್ಕೆ ಗೇಮ್ ಆಡ್ತಿದೆ. ಹಾ, ಅಲ್ಲೇ ಬರ್ತಿದೆ, ನೋಡ್ಬಹುದು ನೀವೆಲ್ಲ ವಿಡಿಯೋ ಅಲ್ಲಿ. ಎಸ್, ನೋಡಿ ಅಲ್ಲಿ ಮಲ್ಗಿದೆ, ಆಟ ಆಡ್ತಿದೆ ಒಂದ್ ಟಾಯ್ ಜೊತೆ. ಆ ಟಾಯ್ ಏನಂತ ನಮಗೂ ಕೂಡ ಈಗ್ಲೂ ಗೊತ್ತಿಲ್ಲ. ಮಾಡ್ತಾವ್ರೆ. Princeton is doing my video. Special thanks to Princeton for making the videos. Yes. Yes, ಇಲ್ಲಿಂದ ನೋಡ್ಬೋದು. ಅಲ್ಲೊಂದು ಅಲ್ಲಿ yellow that. Yes, the very big tiger is going there. You can see. ನೋಡಿದ್ರಾ? Yes, let's move. ಬಂತ? Yes, ಇಲ್ಲ ಮುಂದೆ ಬರ್ತಾ ಇದೆ. ಬನ್ನಿ ಎಲ್ಲರೂ ಕೂಡ ಹತ್ರದಲ್ಲಿ ನೋಡುವ. ರಾಯಲ್ ಬೆಂಗಾಲ್ ಟೈಗರ್.
ಇದು 6 ಕಿಲೋಮೀಟರ್ ಸುಸ್ತಾದಂಗೆ ಸ್ವಿಮ್ ಮಾಡುತ್ತಂತೆ. ಇದ್ರ ಸ್ಪೆಷಾಲಿಟಿ 6 ಕಿಲೋಮೀಟರ್ ಸುಸ್ತಾದಂಗೆ ಸ್ವಿಮ್ ಮಾಡುತ್ತೆ. ಎಲ್ಲಿದ್ದಾರೆ ಎಲ್ರು? ಎಸ್, ಇಲ್ಲೇ ಇದ್ದೀರಾ? ಹಾ, ಬನ್ನಿ. ಹಾ, ಇಲ್ಲಿ ಬನ್ನಿ. ಪ್ರಿನ್ಸ್ಟನ್, ಕಮ್ ಹಿಯರ್. Here, yes. Don't zoom, just capture as it is. It will come very clear. 2x. Wait. Yes, both have come to drink some water. ತಂತಿ ಹಾಕೋರ? ಯಾ, ಸಪ್ರೇಟ್ ಕಿತ್ತಾಡ್ಕೋತಾರೆ ನಿಮ್ ತರ ಅಂತ ಸಪ್ರೇಟ್ ಮಾಡೋರೆ. ಟೈಗರ್ಸ್ ಅವ್ರವ್ರ ಮನೆಗೆ ಹೋಗ್ತಾರೆ. ಬನ್ನಿ, ನಾವು ಕೂಡ ಬೇರೆ ಕಡೆ ಹೋಗೋಣ. ನೀವು ಯಾವ ತರ ಈ ತರ ಮಾಡಿದ್ರೆ ಹೇಗೆ? ನಾವು ಹುಲಿ ನೋಡ್ತಿದೀವಿ, ನೀವು ಇಲ್ಲಿ ನೋಡಕ್ ಹೋಗಿದ್ದೀರಾ? ಬನ್ನಿ. ಎಸ್, ಕಮ್ ಆನ್ ಸ್ಟೂಡೆಂಟ್ಸ್. ಲಯನ್, ಕಮ್ ಲೆಟ್ಸ್ ಸಿ ವೇರ್ ಇಸ್ ಲಯನ್ ಎವ್ರಿವನ್. ಬನ್ನಿ ಎಲ್ರು, ಲಯನ್ ಎಲ್ಲಿದೆ ಅಂತ ನೋಡೋಣ. ಸೌಂಡ್ ಮಾಡಬೇಡಿ. ದಟ್ ಇಸ್ ಟೈಗರ್. ಎಸ್, ಇಲ್ಲಿ ಲಯನ್ ಇದೆ. ಸೈಲೆನ್ಸ್. ಟೈಗರ್, ಲಯನ್ ಮಲಗಿದೆ. ಕೀಪ್ ಸೈಲೆನ್ಸ್. ಎಸ್, Panthera leo. The scientific name of lion is Panthera leo. ಇದು ಕಂಟಿನ್ಯೂಸ್ ಆಗಿ 20 ಅವರ್ಸ್ ನಿದ್ದೆ ಮಾಡುತ್ತೆ. ಎಷ್ಟು ನಿದ್ದೆ? 20 ಅವರ್ಸ್. It can sleep for 20 hours. It is female lion. Yes, you can identify easily by looking at his hairs. Yes. ಎಸ್, ನಿದ್ದೆ ಬಂದಿದೆ ಲಯನ್ಗೂ. ಬನ್ನಿ ಹೋಗೋಣ. ಎಸ್, ನಿದ್ದೆ ಬಂದಿದೆ. ತನಿಷ್ಕಾ. ಸಿ ಲಯನ್, ಇಲ್ಲಿ ನಮ್ ಜೊತೆಯಲ್ಲಿ ತನಿಷ್ಕಾ ಅಂತ ಒಂದು ಹುಡುಗಿ ಇದೆ. ಬನ್ನಿ ತೋರಿಸ್ತೀವಿ. ಲಯನ್ ಕಂಡ್ರೆ ಭಯಾನೇ ಇಲ್ಲ ಅಂತೆ. ನೋಡಿ, ಹಾಯ್ ಮಾಡ್ತಿದೆ. ತನಿಷ್ಕಾ, ಹೇಗಿತ್ತು ಲಯನ್? ಹೇಗಿತ್ತು? ನಾನ್ ಭಯ ಆಗಲ್ಲ ಅಂತ ಹೇಳಿದೀನಿ, ಭಯ ಪಡ್ಕೊಂಡು ಹೊಂಟಿದ್ರೆ. ಎಸ್, ನಾವು ಝೂ ಅಲ್ಲಿ ಎಲ್ಲ ಮಕ್ಳು ಕರ್ಕೊಂಡು ಹೋಗ್ತಿದ್ವಿ. ಬಟ್ ಅಲ್ಲಿ ಮಧ್ಯದಲ್ಲಿ ನಮ್ಮೊಬ್ರು ಸರ್ ಸಿದ್ದರಾಮಯ್ಯ ಸರ್ ಎಸ್ಕೇಪ್ ಆಗಿದ್ದು. ಇಲ್ಲಿ ನೋಡಿದ್ರೆ ಫೋಟೋ ವಿಡಿಯೋ ಮಾಡ್ಕೊಂಡು ಇಲ್ಲಿ ನಿಂತವ್ರೆ. ಸಿದ್ದರಾಮಯ್ಯ ಸರ್ ನೋಡಿ, ಫುಲ್ ಕೋಪದಲ್ಲಿದ್ದಾರೆ. ಬನ್ನಿ, ಓಡಾಡ್ತವ್ರೆ. ಎಸ್, ಪಿಕಾಕ್. ಬನ್ನಿ, ಈಗ ಅವರ್ ನ್ಯಾಷನಲ್ ಬರ್ಡ್ ಯಾವುದು? ವಿಚ್ ಇಸ್ ನ್ಯಾಷನಲ್ ಬರ್ಡ್? ಪಿಕಾಕ್. ಬನ್ನಿ, ಸೊ ಪಿಕಾಕ್ ಅನ್ನು ನೋಡೋಣ ಇಲ್ಲಿ ತುಂಬಾ ಹತ್ರದಿಂದ. ಎಸ್, ದಿಸ್ ಇಸ್ ಅವರ್ ನ್ಯಾಷನಲ್ ಬರ್ಡ್ ಪಿಕಾಕ್. ಸೋ ಬ್ಯೂಟಿಫುಲ್. Yes, it should open the feathers, then it will become very nice. Yes, come on. Yes. ಬನ್ನಿ, ಮಾಡಲ್ಲ ಅಂತೆ. ಸಿದ್ದರಾಮಯ್ಯ ಸರ್ ಫೋನ್ ಮಾಡ್ತಾರೆ. ಜಿಂಕೆ ಒಳಗೆ ಹೋಗಿ ನಿದ್ದೆ ಮಾಡ್ಲಿಕ್ಕೆ ಲಯನ್ ಹೋಗ್ತಾ ಇದೆ. ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿ ಮನೆ ಬಾಕ್ಲು ಓಪನ್ ಮಾಡ್ತಿದೆ. ಎಸ್, ನೋಡ್ಬೋದು ದೂರದಿಂದ. ಎಸ್, ಹೊಟ್ಟೆ ಹಸಿತಿದೆ ಅನ್ಸುತ್ತೆ. ಎಸ್, ಆಚೆ ನೋಡಪ್ಪ. ಲಯನ್ ಏಷ್ಯಾದಿಂದ ತರಿಸಿರೋಂಥದ್ದು. ಎಸ್, ರಿಟರ್ನ್ ಹೋಗ್ತಾ ಇದೆ. ಎಸ್, ಕೂತ್ಕೋತು ನೋಡ್ಬೋದು ನೀವು ಯಾವ ತರ. ಸುಮ್ಮನೆ ಇಲ್ಲ, ಏನೋ ಹುಡುಕ್ತಿದೆ. ಎಸ್, ಏನೋ ಹುಡುಕ್ತಾ ಇದೆ. ಕನ್ನಡ ವಿದ್ವಾಂಸರು ನಮ್ಮ ಸಿದ್ದರಾಮಯ್ಯ ಸರ್ ನಮ್ಗೆ ಬಿಟ್ಬಿಟ್ಟು ಹೋಗ್ತಿದ್ರು. ಸರ್, ಏನ್ ಸರ್ ಇದು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಇದನ್ನು ಜಿಂಕೆ ಅಂತ ನಾವು ಕರಿತೀವಿ. ಅದು ಮರುಗಳು ಅಂತೆ. ಎಸ್, ಅದನ್ನೇ ಡೀರ್, ಬಾರ್ಕಿಂಗ್ ಡೀರ್, ವಿ ಕಾಲ್ ಇಟ್ ಆಸ್ ಇನ್ ಇಂಗ್ಲಿಷ್ ಬಾರ್ಕಿಂಗ್ ಡೀರ್. ಓಕೆ, ಲೆಟ್ಸ್ ಗೋ ದಿಸ್ ಸೈಡ್ ಎವ್ರಿವನ್. Malabar giant squirrel, jungle cat, Indian grey mongoose,
ರೊಡ್ಡಿ, ಮೊಂಗೋಸ್, ಫ್ಲೈಯಿಂಗ್ ಸ್ಕ್ವೈರಲ್, ಪಾಮ್ ಕೈವಟ್ ಆರ್ ಟಾಡಿ ಕ್ಯಾಟ್ ಅಂತ ಕರಿತೀವಿ, ಸ್ಮಾಲ್ ಇಂಡಿಯನ್ ಕೈವಟ್ ಅಂಡ್ ಲೆಪರ್ಡ್ ಕ್ಯಾಟ್. ಸೊ ಇಲ್ಲಿ ಕ್ಯಾಟ್ಸ್ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನಿಮ್ಗೆ ತುಂಬಾ ಜನರಿಗೆ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಯಾವ ತರದ ಕ್ಯಾಟ್ಸ್ ಇರುತ್ತೆ ಬನ್ನಿ ಇಲ್ಲಿ ನೋಡೋಣ. ಸೊ ಬನ್ನಿ, ಇನ್ನೊಂದು ಮನೆ, ಹೊಸ ಮನೆ. ಯಾವ್ದು ಮುಂಚೆ ನೋಡಿದ್ ನಾವು ಸ್ನೇಕ್ ಹೌಸ್, ನಾವು ಆರ್ ಗೋಯಿಂಗ್ ಟು ಸಿ ದ ಕ್ಯಾಟ್ ಹೌಸ್. ಎಸ್, ಲೆಟ್ಸ್ ಸಿ ಯಾವ ತರ ಸ್ಕ್ವೈರಲ್ಸ್ ಮತ್ತೆ ಕ್ಯಾಟ್ಸ್ ಎಲ್ಲ ಇರುತ್ತೆ ಅಂತ ಬನ್ನಿ ನೋಡೋಣ. ಮಲ್ಬಾರ್ ಜಾಯಿಂಟ್ ಸ್ಕ್ವೈರಲ್. ಎಸ್, ಒಳಗೆ ಹೋಗಿ ಸೇರ್ಕೊಂಡಿದೆ, ನಿಮ್ಗೆ ಕಾಣಲ್ಲ ಮೋಸ್ಟ್ ಪ್ರಾಬಬ್ಲಿ. ಸೊ ಇಲ್ಲಿ ಮುಂದೆ ತೋರ್ಸೋಣ ಬನ್ನಿ, ಮುಂದೆ ತೋರಿಸ್ತೀವಿ. ಮನೆಗೆ ಹೋಗಿ ಸೇರ್ಕೊಂಡಿದೆ. ಇಲ್ಲಿನೂ ಕೂಡ ಕಾಣ್ತಾ ಇಲ್ಲ, ಇಲ್ಲೂ ಕೂಡ ತುಂಬಾ ಡಾರ್ಕ್ ಇದೆ, ತುಂಬಾ ಡಾರ್ಕ್ ಇದೆ. ಇಲ್ಲಿ ಬರುತ್ತೆ, ಆಕ್ಚುಲಿ ಇಲ್ಲಿ ಬರುತ್ತೆ, ಇಲ್ಲಿ ಬರ್ಬೇಕಿತ್ತು ಊಟ ಮಾಡ್ಲಿಕ್ಕೆ. ನೋಡಿ ಮೇಲೆ ಎಲ್ಲಾದ್ರೂ ಕಾಣುತ್ತಾ? ಎಸ್, ಆ ಡಬ್ಬ ಮೇಲೆ ಮಲಗಿದೆ, ಡಬ್ಬ ಮೇಲೆ ಮಲಗಿದೆ. ಹಾ, ಮುಂದೆ ಹೋಗುವ. ಹಾ, ಇಲ್ಲಿಂದ ಜಂಗಲ್ ಕ್ಯಾಟ್. ಸೊ ಜಂಗಲ್ ಅಲ್ಲಿ ಯಾವ ತರ ಕ್ಯಾಟ್ ಸಿಗುತ್ತೆ ಬನ್ನಿ ನೋಡೋಣ. ಎಸ್ ಎಸ್, ಇಲ್ಲಿ ಕೂತಿದೆ ನೋಡಿ, ಹೌ ಇಟ್ ಇಸ್ ಸೋ ಬ್ಯೂಟಿಫುಲ್. ನಾರ್ಮಲ್ ಕ್ಯಾಟ್ಸ್ ನೀವು ಮನೆ ಹತ್ರ ನೋಡಿರ್ಬೋದು, ಬಟ್ ಇದು ಅದಕ್ಕಿಂತ ತುಂಬಾ ವಿಚಿತ್ರ, ವಿಭಿನ್ನ. ಇಷ್ಟುದ್ದ ನಿಂತ್ಕೊಳ್ಳುತ್ತಂತೆ, ಅವ್ರು ನೋಡಿದ್ದಾರೆ. ಬನ್ನಿ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ. ಎಸ್, ಇದು ಸ್ವಲ್ಪ ಹುಷಾರಿಲ್ಲ, ಇದಕ್ಕೆ ಹುಷಾರಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾವ್ರೆ. ಸ್ವಲ್ಪ ದಿನದಲ್ಲಿ ಹುಷಾರಾಗೋಗುತ್ತೆ. ಮೊಲ ಏನ್ ನೆನಪಾಗುತ್ತೆ ಮೊಲ ನೋಡಿದ್ರೆ? ಕ್ಯಾರೆಟ್, ಒಂದು ಮೂವಿ. ಎಸ್, ಮುಂಗಾರು ಮಳೆ 2, 1 ಎಲ್ಲ. ಮೊಲ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅದರ ಹೆಸರು ದೇವದಾಸ, ಅದ್ರ ಹೆಸರು ದೇವದಾಸ. ಎಸ್, ಬನ್ನಿ. ಗೋನಿಯನ್ ಮರ. ಸಿ, ಅಲ್ಲಿ ಒಂದು ಪ್ರಾಣಿ ಕೂತಿದೆ, ಸ್ವಲ್ಪ ವಿಚಿತ್ರವಾಗಿದೆ, ನೋಡ್ಬೋದು. ಇದರ ಸೈಂಟಿಫಿಕ್ ನೇಮ್ ಡಾಲಿಕಾಟ್ ಪ್ಯಾಟಾಗೋಮ್, ಡಾಲಿಕಾಟ್ ಪ್ಯಾಟಾಗೋನಮ್. ಒಂದು ಹೊಸ ಪ್ರಾಣಿ ಇದು, ನೀವು ನೋಡಿರ್ಬೋದು. ಇದು ಕ್ಯಾಟ್ಸ್ ಕ್ಯಾಟಗರಿಯಲ್ಲೇ ಬರುತ್ತೆ. ಹೌದು, ಮೊಲ ಟೈಪಾ? ಮೊಲ ಟೈಪ್. ಓಕೆ, ಎಸ್, ಬನ್ನಿ. ಕಾಡ್ಬೇಕು ತಿಂತಲ್ಲ ನೀವೆಲ್ಲ, ಒಳ್ಳೆ ಶಕ್ತಿಶಾಲಿ. ಏನು ಇಲ್ಲ ಅಲ್ಲಿ, ಕಾಣ್ತಾನೆ ಇದೆ. ಇಟ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಅನಿಮಿಲಿಯಾ, ಫೈಲಮ್ ಕಾರ್ಡೇಟಾ, ಕ್ಲಾಸ್ ಮೆಮಿಲಿಯಾ. ನಿಮ್ಗೆ PUC ಅಲ್ಲಿ ಬಂದಾಗ ನಿಮ್ಗೆ ಈ ಫೈಲಮ್ಸ್, ಕ್ಲಾಸ್ ಮತ್ತೆ ಆರ್ಡರ್ ಎಲ್ಲ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಪ್ರಾಣಿಗಳನ್ನು ಮತ್ತೆ ಜನರನ್ನು ಡಿವೈಡ್ ಮಾಡ್ತಾರೆ. ಎಸ್, ತುಳು ಅಲ್ಲಿ ಕುತ್ರಿ ಅಂತ ಕರಿತೀವಿ. ತುಳು. ಲೆಪರ್ಡ್ ಕ್ಯಾಟ್, ಸೆಮಿ ಡೆಸರ್ಟ್ ಏರಿಯಾ. ಇದ್ರ ಹಿಂದೆ ಒಂದು ತುಂಬಾ ದೊಡ್ಡದ ಕಥೆನೇ ಇದೆ. ರೀಸೆಂಟ್ ಆಗಿ ಬ್ಲ್ಯಾಕ್ ಬಗ್ಸ್ ರಿಲೇಟೆಡ್ ನೀವು ಒಂದು ವಿಡಿಯೋಸ್ ನೋಡಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ, ಎಷ್ಟು ಚೆನ್ನಾಗಿ ಇದೆ. ಇವು ಸಸ್ಯಾಹಾರಿ. Hunting of black buck is prohibited under the Protection of Act of 1972. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ವೈಟ್ ಬಕ್ಸ್. These are the white bucks. 20 ರಿಂದ 50 kg ತೂಕ ಇದ್ರದ್ದು ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ವಾಟರ್ ಸ್ಪ್ರಿಂಕಲ್ ಆಗ್ತಿದೆ ಇಲ್ಲಿ ನೀರ್ಗಳು. ವಿ ಕಾಲ್ ಇಟ್ ಆಸ್ ಅ ಸ್ಪ್ರಿಂಕ್ಲರ್ ಸಿಸ್ಟಮ್. ನಮ್ಗೆ ಸೈನ್ಸ್ ಅಲ್ಲಿ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ವಾಟರ್ ರಿಲೇಟೆಡ್, ಯಾವ ತರ ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂತ. ಇದು ಸ್ಪ್ರಿಂಕ್ಲರ್ ಸಿಸ್ಟಮ್. ಇದರಲ್ಲಿ ನೀರು ವೇಸ್ಟ್ ಆಗಲ್ಲ ಜಾಸ್ತಿ. ಏನಾಗುತ್ತೆ, ಸೇಮ್ ಆನ್ ಟೈಮ್ ಏನಾಗುತ್ತೆ, ನೀರು ಸಿಗ್ತಾ ಇರುತ್ತೆ ಅವಾಗ. ಸೊ ಜಾಸ್ತಿ ನೀರು ವೇಸ್ಟ್ ಆಗಲ್ಲ, ಮತ್ತೆ ಆ ಕ್ರಾಪ್ ಏನಿದೆ ಅದು ಹಾಳಾಗಲ್ಲ. ಎಲ್ಲಿದೆ?
Porcupine. ಮುಳುಗಳಿದೆ ಹಿಂದೆಗಡೆ, ಮುಳಂದಿ. ಪಾರ್ಕ್ಯೂಪೈನ್, ಇಂಗ್ಲಿಷಲ್ಲಿ ಪಾರ್ಕ್ಯೂಪೈನ್ ಅಂತ ಕರಿತೀವಿ ಇದನ್ನು. ನಮ್ಮ ಕನ್ನಡ ವಿದ್ವಾಂಸರು ಮತ್ತೆ ಕನ್ನಡ ಪುರೋಹಿತರು ಇದ್ದಾರೆ. ಸ್ಟ್ರಿಪ್ಡ್ ಹೈನಾ ಅಂತ ನೀವು ನೋಡ್ಬೋದು. ಹೈನಾ ದ ಸೈಂಟಿಫಿಕ್ ನೇಮ್ ಇಸ್ ಸ್ಟ್ರಿಪ್ಡ್ ಹೈನಾ. ಇವ್ರು ಎಲ್ಲರೂ ಒಬ್ಬಂಟಿಯಾಗಿ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಎಸ್, ಹತ್ರ ಇದೆ, ಬನ್ನಿ ತೋರಿಸ್ತೀನಿ. ಇನ್ನು ತುಂಬಾ ಹತ್ರ ಇದೆ. ಎಸ್, ಹೈನಾ ಸಿ ಹೌ ಫಾರೆಸ್ಟ್ ಅಲ್ಲಿ ನಾಯಿ ಇರ್ತವೆ ಅಂತ ಹೇಳ್ತಾ ಇದ್ದಲ್ಲ, ಇವು ಇದು ಹೈನಾ. ನರಿ, ಇದ್ರದ್ದು ಸೈಂಟಿಫಿಕ್ ನೇಮ್ ಕ್ಯಾನಿಸ್ ಆರಿಯಸ್. ಹೇಳಿ ಸರ್, ಇದ್ರ ಜಾತಕ ಹೇಳಿ. ನಾವು ಹೋಗ್ತಾ ಇರ್ತಕ್ಕಂಥ ಕೆಲಸ ಎಲ್ಲ ಸುಗಮವಾಗುತ್ತೆ. ಹೌದು, ಒಳ್ಳೆ ಕೆಲಸ ಆಗುತ್ತೆ. ಹೌದು. ನನ್ನನ್ನು ನೋಡಿ ಯೋಗ ಬರುತ್ತದೆ. ನರಿಯನ್ನ ನೋಡಿದ್ರೆ ಯೋಗ ಬರುತ್ತೆ ಅಂತ ಒಂದು ಪದ್ಧತಿ ಇದೆ. ಅಲ್ಲಿ ಇದು ಪದ್ಧತಿ ಇದೆ. ಬನ್ನಿ ಮುಂದೆ ಹೋಗೋಣ. ಎಸ್, ಹಾ, ತುಂಬಾ ಸುಸ್ತಾಗೋಗಿದೆ ಎಲ್ರಿಗೂ. ದಿಸ್ ಇಸ್ ಸ್ಕ್ವೈರಲ್ ಮಂಕಿ, ಅಳಿಲು ಮಂಗ. ಮಾನಿಟರ್ ಲಿಸರ್ಡ್, ಮನೆಗಳಲ್ಲಿ ಚಿಕ್ಕದಿರುತ್ತೆ. ನೋಡಿ ಇಷ್ಟು ದಪ್ಪ ಇದೆ. ಲಿಸರ್ಡ್ ಸರ್, ಮಾನಿಟರ್ ಲಿಸರ್ಡ್. ಉಡಾ ಉಡು ಇಸ್ ಇನ್ ತುಳು. ಎಸ್ ಯಾ, ಉಡು ಇಸ್ ಇನ್ ತುಳು. ಉಡಾ. ಇದು ಆಫ್ರಿಕಾದಿಂದ ತಂದಿರುವಂತದ್ದು. crocodile occasionally inhabits. It belongs to the family of mammals and reptiles. Yes. ಸೌಮ್ಯ ತರ ಒಂದು crocodile ಮಲಗಿದೆ. See how beautiful the crocodile is. You can see the marks over here. And ಯಾವ ತರ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಕಣ್ಣು ಬಿಟ್ಟಿದೆ. This is red-eared slider. ಇದು ನೀರಲ್ಲಿರುತ್ತೆ ಮ್ಯಾಕ್ಸಿಮಮ್ ಆಗಿ. ಇದು ಸೈಂಟಿಫಿಕ್ ನೇಮ್ ಟ್ರ್ಯಾಕಿಮೈಸ್ ಕ್ರಿಪ್ಟಾ ಎಲಿಗಾನಸ್. ಏನಂತ ನೋಡೋಣ. ಮೊಟ್ಟೆ ಇಕ್ಕದು ಮರಿ ಹಾಕಲ್ಲ. ಅದು ಕರೆಕ್ಟ್. See how beautiful the ostrich is, everyone. ಜಂಪ್ ಮಾಡಿ ಬಂದ್ರೆ ನೀವೆಲ್ಲ ಓಡ್ಬೇಕಷ್ಟೇ. ಅಲ್ಲಿ ನೋಡಿ, ಪಿಕಾಕ್ ಕೂಡ ಅಲ್ಲೇ ಇದೆ, ನೋಡ್ಬೋದು. ಮಸಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂದು ಆಸ್ಟ್ರಿಚ್. ಎಸ್, ಆಸ್ಟ್ರಿಚ್. Peacocks and ostrich are together here. ಅದು ತುಂಬಾ ಚೆನ್ನಾಗಿ. ಸ್ಟಾರ್ ಟಾರ್ಟೈಸ್, ನಕ್ಷತ್ರ ಆಮೆ ಅಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಪಿಬೇರೆನಾ? ಬಾನೆಟ್ ಮ್ಯಾಕ್ಯೂ, ಮಂಗೆ, ಬಾನೆಟ್ ಕಪಿ. ಪಿಲಿಕುಳ ಬಯಾಲಜಿಕಲ್ ಪಾರ್ಕ್. ಎಸ್, ಲೆಟ್ಸ್ ಮೂವ್. ತುಂಬಾ ವಿಚಿತ್ರ ಇದೆ, ಜಾಸ್ತಿ ನೋಡ್ಬೇಡಿ, ಬನ್ನಿ ಹೋಗುವ. ಜಾಸ್ತಿ ನೋಡಿದ್ರೆ ಆಮೇಲೆ ಏನೇನೋ ಪ್ರಶ್ನೆಗಳು. ರಿಯಾ ಪಕ್ಷಿ, ದ ಸೈಂಟಿಫಿಕ್ ನೇಮ್ ಇಸ್ ರಿಯಾ ಅಮೆರಿಕಾನ. ಇದು ಯೂಶುವಲಿ ನಿಮ್ಗೆ ಸೌತ್ ಅಮೆರಿಕಾಲಿ ಸಿಗುತ್ತೆ. ಇಟ್ ಈಸ್ ಫ್ಲೈಟ್ಲೆಸ್, ಅಂದ್ರೆ ಇದು ಆರಲ್ಲ. ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ. ಬನ್ನಿ ಮುಂದೆ ಹೋಗೋಣ.
ಹನುಮಾನ್ ಲಂಗರ್, ಕನ್ನಡದಲ್ಲಿ ಮುಜ್ಜು ಅಂತಾನು ಕೂಡ ಕರಿತೀವಿ. ಇದು ಯೂಶುವಲಿ ನಿಮ್ಗೆ ಹಿಮಾಲಯಾಸ್ ಮೇಲೆ ನೋಡ್ಬೋದು. ಅದೇ ರೀತಿ ಟಪ್ತಿ ರಿವರ್ ಅಂಡ್ ಕೃಷ್ಣ ರಿವರ್ ಇಲ್ಲೆಲ್ಲ ನಿಮ್ಗೆ ಈ ಪ್ರಾಣಿ ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ರೇರೆಸ್ಟ್ ಅಂಡ್ ಮೋಸ್ಟ್ ಥ್ರೆಟನ್ಡ್ primates, it is good climber and spends majority of its time in upper evergreen forest. Its primary eats indigenous fruits, leaves, birds. ಇದು ಹಾಕಿರೋದು ಸ್ಪಾನ್ಸರ್ ಮಾಡಿರೋದು. ಸ್ಲಾತ್ ಬಿಯರ್, ಕರಡಿ. ಅಲ್ಲಿ ನೋಡಿ ಒಂದ್ ಕಡೆ ಹೋಗಿ ಮನೇಲಿ ಕೂತಿದೆ, ಇನ್ನೊಂದ್ ಕಡೆ ಇಲ್ಲಿ ಸ್ನಾನನೂ ಕೂಡ ಮಾಡ್ತಾ ಇದೆ. ಯೂಶುವಲಿ ಇದ್ರ ಸೈಂಟಿಫಿಕ್ ನೇಮ್ ಮೆಲೋರಸಸ್ ಉರಿಸ್ನಿಸ್ ಅಂತ ಒಂದು ಸೈಂಟಿಫಿಕ್ ನೇಮ್ ಕೂಡ ಇದ್ರದ್ದು. ಇದು ಜಾಸ್ತಿ ತಿನ್ನೋದು ಜೇನು, ಹೂವ, ಮೊಟ್ಟೆ ಇದೆಲ್ಲ, ಮತ್ತು ಗೆದ್ದಲು, ಕೊಬ್ಬು, ಜೇನು, ಹೂವು, ಮೊಟ್ಟೆ ಹಾಗೂ ಕೊಳೆತ ಪದಾರ್ಥಗಳನ್ನು ಸಹ ತಿನ್ನುತ್ತವೆ. ಬನ್ನಿ ಹೋಗೋಣ ಬನ್ನಿ. ಅಲ್ಲಿರೋದ್ 4 ಜನ, 2 + 2 4. ಇದೆಲ್ಲ ಮೀನಿಂಗ್ಸ್ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತಲ್ಲ. ನಮ್ಮ ಈ ಪಾರ್ಕ್ ಅಲ್ಲಿ ಬಂದಿರೋಂಥದ್ದು ಪ್ರಾಣಿಗಳನ್ನು ಕೂಡ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಈಗ ಎಕ್ಸಿಟ್ ಪಾಯಿಂಟ್ ಕಡೆ ನಾವು ಎಲ್ಲರೂ ಹೋಗ್ತಿದ್ದೀವಿ. ತುಂಬಾ ಸುಸ್ತಾಗಿದೆ ಎಲ್ರಿಗೂ. ಅದೇ ರೀತಿಯಲ್ಲಿ ನಮ್ಮ ಸ್ಟೂಡೆಂಟ್ಸು SBS ಪಬ್ಲಿಕ್ ಸ್ಕೂಲ್ ಮಾಗಡಿ ಇಲ್ಲಿಂದ ಬಂದಿರೋ ನಮ್ಮ ಸ್ಟೂಡೆಂಟ್ಸು ಕೂಡ ತುಂಬಾ ಹೆಲ್ಪ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತುಂಬಾ ಪ್ರಾಣಿಗಳನ್ನು ನೋಡಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ಕನ್ನಡ ವಿದ್ವಾಂಸರು, ಅವರು ಕೂಡ ನಮ್ಮ ಜೊತೆಯಲ್ಲಿದ್ದರು. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಮತ್ತೆ ಅದೇ ರೀತಿಯಲ್ಲಿ ಇಂತಹ ಒಂದು ವಿಚಿತ್ರ ಸನ್ನಿವೇಶಗಳಲ್ಲಿ ನಾವು ಎಲ್ಲ ಮತ್ತೆ ಒಂದ್ ಕಡೆ ಸೇರೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ನಮ್ಮ ಪ್ರವಾಸದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಿರೋ ನಮ್ಮ ಈ ತಂಡದಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಕೂಡ. ಬನ್ನಿ ಅವ್ರ ಹತ್ರನೇ ಕೇಳೋಣ, ಅವ್ರಿಗೇನ್ ಇಷ್ಟ ಅಂತ, ಮತ್ತೆ ಅವ್ರ ಹೆಸರು ಕೂಡ ಅದೇ ರೀತಿಯಲ್ಲಿ ಬನ್ನಿ. ನನ್ನ ಹೆಸರು ಫಿಲ್ಸ್ಟನ್ ಸ್ಯಾಮ್ವೆಲ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಮಾಗಡಿ, ರಾಮನಗರ ಡಿಸ್ಟ್ರಿಕ್ಟ್ ಮಾಗಡಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ SBS ಸ್ಕೂಲಲ್ಲಿ. ನನ್ನ ಹೆಸರು ಭವಿತ್ ಗೌಡ ಅಂತ. ನಾವು ಮಾಗಡಿಲಿ SBS ಸ್ಕೂಲಲ್ಲಿ ಓದ್ತಾ ಇದ್ವಿ. ನಾವು ಮನೋಜ್ ಅಂತ. ನಾವು ಮಾಗಡಿ ಸ್ಕೂಲ್ SBS ಇದ್ರಲ್ಲಿ ಓದ್ತಿದ್ವಿ 10th ಸ್ಟ್ಯಾಂಡರ್ಡ್. KJS HK ಮಾಗಡಿ SBS ಸ್ಕೂಲ್. ಯಶವಂತ್ ಎಲ್ ಮಾಗಡಿ SBS ಸ್ಕೂಲ್. ಎಸ್, ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ಇವತ್ತು SBS ಸ್ಕೂಲಿಂದ ಬಂದಿದ್ರು. ನಾವು ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾವುದು ನಮ್ಮ ಈ ಟೂರಲ್ಲಿ, ಯಾವುದು ನಮ್ಮ ಪಾರ್ಕಲ್ಲಿ ನೋಡಲಿಕ್ಕೆ ವಿವಿಧ ಪ್ರಾಣಿಗಳನ್ನು ಕೂಡ ನೋಡಿದ್ದೀವಿ. ಅದೇ ರೀತಿಯಲ್ಲಿ ನಾನು ವಿಡಿಯೋ ಮಾಡಲಿಕ್ಕಾಗಿರಲಿ, ಪ್ರಾಣಿಗಳನ್ನು ಹುಡುಕೋಕ್ಕಾಗಿರಲಿ ತುಂಬ ಸಹಾಯ ಕೊಟ್ಟು ಬೇಗ ನಮ್ಮ ಈ ಟೂರನ್ನು ಬೇಗ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ಯು ಆಲ್ ಫಾರ್ ಮೇಕಿಂಗ್ ದಿಸ್ ಸಕ್ಸಸ್ಫುಲ್.